ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ಉದ್ಯಾನ ನಗರಿ, ಸಿಲಿಕಾನ್ ಸಿಟಿ ಎಂದೆಲ್ಲ ಕರೆಯುತ್ತಾರೆ. ಭಾರತ ದೇಶದ ಸುಂದರವಾದ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದಾಗಿದೆ. ಇಲ್ಲಿನ ಪ್ರವಾಸಿ ತಾಣಗಳು, ಭಾಷೆ, ಸಂಸ್ಕೃತಿ ಎಂಥವರನ್ನ ಒಂದು ಕ್ಷಣದಲ್ಲಿ ಆಕರ್ಷಿಸಿ ಬಿಡುತ್ತವೆ. ಇನ್ನು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು, ಆಹ್ಲಾದಕರವಾದಂಥ ಉದ್ಯಾನವನಗಳು, ಭವ್ಯವಾದ ದೇವಾಲಯಗಳಿಗೆ ನೆಲೆಯಾಗಿದೆ ನಮ್ಮ ಬೆಂಗಳೂರು. ಇವುಗಳ ಹೊರತಾಗಿಯೂ ಬೆಂಗಳೂರಿನ ಕೆಲವು ತಾಣಗಳು ಅಲೌಕಿಕ ಶಕ್ತಿಗಳಿಂದ ತುಂಬಿಕೊಂಡಿದೆ. ಹಾಗಾದರೆ ಬೆಂಗಳೂರಿನಲ್ಲಿರುವಂಥ ಟಾಪ್ 5 ಹಾಂಟೆಡ್ ಸ್ಥಳಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರಿನಲ್ಲಿರುವಂಥ ವಿಕ್ಟೋರಿಯಾ ಆಸ್ಪತ್ರೆಯು ಅತ್ಯಂತ ಈಳು ಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಸಿಟಿ ಮಾರ್ಕೆಟ್ನ ಬಳಿ ಇರುವಂಥ ಅತ್ಯಂತ ಹಳೆಯ ಆಸ್ಪತ್ರೆಯಾಗಿದ್ದು, ಇನ್ನು ದೆವ್ವ ಭೂತದ ಪರಿಕಲ್ಪನೆಯನ್ನು ತನ್ನಲ್ಲಿ ಹೊಂದಿರುವಂಥ ಈ ಆಸ್ಪತ್ರೆಯು ವಿಚಿತ್ರವಾದ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಬಹುತೇಕರು ಇಲ್ಲಿ ದೆವ್ವದ ರೂಪವನ್ನು ಕಂಡಿದ್ದಾರೆ. ಇನ್ನು ಆಸ್ಪತ್ರೆಯ ಆವರಣದಲ್ಲಿರುವಂಥ ವೃಕ್ಷಗಳ ಮೇಲೆ ನಿಗೂಢವಾದ ಆಕೃತಿಗಳನ್ನು ಅನೇಕರು ಗಮನಿಸಿದ್ದಾರೆ. ಆಶ್ಚರ್ಯ ಏನೆಂದರೆ ಇಲ್ಲಿಯ ದೆವ್ವಗಳು ಊಟದ ಪೊಟ್ಟಣಗಳನ್ನು ಮಾಯ ಮಾಡುತ್ತವೆಯಂತೆ. ಅದೇನೇ ಇರಲಿ, ವಿಕ್ಟೋರಿಯಾ ಆಸ್ಪತ್ರೆಗೆ ರಾತ್ರಿಯ ಹೊತ್ತು ಜನರು ಪ್ರವೇಶಿಸಲು ಈಗಲೂ ಭಯಪಡುತ್ತಿದ್ದಾರೆ. ಎರಡನೆಯದಾಗಿ ನಾಳೆ ಬಾ. ಬೆಂಗಳೂರಿನ ಸಮೀಪ ಮತ್ತೊಂದು ಪ್ರೇತಬಾಧಿತ ಸ್ಥಳಗಳಲ್ಲಿ ಈ ನಾಳೆ ಬಾ ಕೂಡ ಒಂದು. ಈ ಭಯಾನಕವಾದ ಸ್ಥಳದ ಬಗ್ಗೆ ಕೆಲವು ವದಂತಿಗಳಿವೆ. ಅದೇನೆಂದರೆ ಪ್ರೇತವು ಪ್ರತಿದಿನ ರಾತ್ರಿ ಬಂದು ಬಾಗಿಲು ಬಡಿದಾಗ ಪ್ರೇತಕ್ಕೆ ನಾಳೆ ಬಾ ಎಂದು ಸಂದೇಶವನ್ನು ನೀಡುವುದೇ ಆಗಿರುತ್ತದೆ. ಇದನ್ನು ಹೊರತುಪಡಿಸಿ ಈ ಸ್ಥಳದಲ್ಲಿ ಅನೇಕ ವಿಲಕ್ಷಣವಾದಂಥ ಆಕೃತಿಗಳನ್ನು ಬಹುತೇಕರು ನೋಡಿ ಹೆದರಿರುವ ಘಟನೆಗಳಿಗೆ ಉದಾಹರಣೆಗಳಿವೆ. ಮೂರನೆಯದಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು 2008ರಲ್ಲಿ ನಿರ್ಮಿಸಲಾಯಿತು. ಇದೊಂದು ಅತ್ಯಂತ ಗೀಳು ಹಿಡಿದ ಸ್ಥಳಗಳಲ್ಲಿ ಒಂದು ಎನ್ನಲಾಗುತ್ತದೆ. ಇನ್ನು ಇದಕ್ಕೆ ಪುಷ್ಟಿ ನೀಡುವಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲವಾರು ಘಟನೆಗಳು ಕೂಡ ಪ್ರಸಾರವಾಗಿತ್ತು. ವಿಮಾನ ನಿಲ್ದಾಣದ ಆಸುಪಾಸಿನಲ್ಲಿ ಬಿಳಿ ಸೀರೆ ಇಟ್ಟಿರುವಂಥ ಮಹಿಳೆಯೊಬ್ಬಳು ಅನೇಕ ಜನರ ಕಣ್ಣಿಗೆ ಕಾಣಿಸಿಕೊಳ್ಳುವುದು ಮತ್ತು ಇದ್ದಕ್ಕಿದ್ದಂತೆ ಮಾಯವಾಗುವ ಅದೆಷ್ಟೋ ಘಟನೆಗಳಿಗೆ ಈ ಸ್ಥಳವು ಸಾಕ್ಷಿಯಾಗಿದೆ. ನಾಲ್ಕನೆಯದಾಗಿ ಕಾಲ್ ಸೆಂಟರ್ MG ರೋಡ್. ಬೆಂಗಳೂರಿನ ಜನಪ್ರಿಯವಾದಂಥ MG ರಸ್ತೆಯ ಅತ್ಯಂತ ಗೀಳು ಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲೊಂದು ಕಾಲ್ ಸೆಂಟರ್ ಕಂಪನಿಯಲ್ಲಿ ರಾತ್ರಿ ವೇಳೆ ಕೆಲಸ ಮಾಡುತ್ತಿದ್ದಂಥ ಮಹಿಳೆಯು ರಸ್ತೆ ದಾಟುವಾಗ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತಕ್ಕೆ ಈಡಾಗುತ್ತಾಳೆ. ಚಾಲಕ ಅಪಘಾತ ಮಾಡಿ ಅಲ್ಲಿಂದ ಪರಾರಿಯಾದ. ಅವಳನ್ನು ಯಾರೂ ಕೂಡ ಆಸ್ಪತ್ರೆಗೆ ಸೇರಿಸದ ಕಾರಣ ಅವಳು ಅಲ್ಲಿಯೇ ಮೃತಳಾಗುತ್ತಾಳೆ. ಪ್ರತಿ ವರ್ಷ ಅದೇ ರಾತ್ರಿ ಅವಳ ನೆರಳಾಟ, ಗೋಳಾಟಗಳು ಈ ರಸ್ತೆಯ ಆಸುಪಾಸಿನಲ್ಲಿ ಕೇಳಿ ಬರುತ್ತವೆಯಂತೆ. ರಾತ್ರಿಯ ಸಮಯದಲ್ಲಿ ವಿಚಿತ್ರವಾದ ಆಕೃತಿ ನೋಡಿದವರಿಗೆ ಎದೆ ಜೆಲ್ಲೆನಿಸುತ್ತದೆ ಎನ್ನುತ್ತಾರೆ ಅಲ್ಲಿಯ ಅನುಭವಿಗಳು. ಕೊನೆಯದಾಗಿ ರಾಷ್ಟ್ರೀಯ ಹೆದ್ದಾರಿ 4. ಈ ಹೆದ್ದಾರಿಯು ಹಲವಾರು ದೆವ್ವಗಳ ಕಥೆಗಳನ್ನು ಹೊಂದಿದೆ. ಬೆಳಗಿನ ಸಮಯದಲ್ಲಿ ಪ್ರಶಾಂತವಾಗಿರುವ ಈ ಹೆದ್ದಾರಿಯು ಸಂಜೆಯಾಗುತ್ತಿದ್ದಂತೆ ಭಯಾನಕತೆ ಆವರಿಸುತ್ತದೆ. ಅಲ್ಲದೆ ರಾತ್ರಿಯ ಸಮಯದಲ್ಲಿ ಈ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡುವವರಿಗೆ ವಿಚಿತ್ರವಾದ ಅನುಭವಗಳು ಆಗಿದೆಯಂತೆ. ಅದೇನೆಂದರೆ ರಾತ್ರಿಯ ವೇಳೆಯಲ್ಲಿ ವಯಸ್ಸಾದ ಮುದುಕಿ ಚಾಲಕರನ್ನು ಸಹಾಯ ಕೇಳುವ ನೆಪದಲ್ಲಿ ವಾಹನದಲ್ಲಿ ಕುಳಿತುಕೊಳ್ಳುವುದು, ಇದ್ದಕ್ಕಿದ್ದಂತೆ ಮಾಯವಾಗುವುದು, ಮಾಯವಾದ ಮುದುಕಿ ಒಮ್ಮೆಲೆ ವಾಹನದ ಮುಂದೆ ಬಂದು ನಿಲ್ಲುವ ಸಾಕಷ್ಟು ಘಟನೆಗಳು ಇಲ್ಲಿ ನಡೆದಿವೆಯಂತೆ. ಇದಾಗಿತ್ತು ಸ್ನೇಹಿತರೆ ಬೆಂಗಳೂರಿನಲ್ಲಿರುವಂಥ ಟಾಪ್ 5 ಮೋಸ್ಟ್ ಹಾಂಟೆಡ್ ಸ್ಥಳಗಳ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ